ಇದು ಒಂದು 8 ಎಕರೆ ರೀ. ಆ ಕಡೆ ಒಂದು 8 ಎಕರೆ, ಇದು ಒಂದು 4 ಎಕರೆ. 12 ಎಕರೆ ಮಾವು ಚಿಕ್ಕು ಪ್ಯಾರ್ಲ ಕುಡಿ ಐತ್ರಿ. ಯಾಕೆ ಹಿಂಗ್ ಮಿಕ್ಸ್ ಮಾಡಿದ್ರಿ? ಏನು ಒಂದರಿಲ್ಲ ಒಂದರ ಬರ್ತಲ್ರಿ ಅಂತಂದ್ರಿ, ಒಂದು ಅನುಕೂಲ ಆಗಲ್ಲ ಅಂದ್ರೆ ಒಂದರ ಬರ್ತಲ್ಲ ಅಂತಂದ್ರಿ. ಅಂದ್ರೆ ವರ್ಷದ 12 ತಿಂಗಳು ನಿಮ್ಮ ಹೊಲದಾಗ ಎಲ್ಲ ಇರ್ತರಿ. ಈ ಚಿಕ್ಕು ಐತ್ರಿ ಇಷ್ಟು ದಿವಸ, ಚಿಕ್ಕು ಸೀಸನ್ ಮುಗೀತು. ಇವಾಗ ಮಾವು ಬಂದತಿ, ಮತ್ತೆ ಮಾವು ಮುಗಿದ್ರೆ ಮತ್ತೆ ಪ್ಯಾರ್ಲ್ ಬರ್ತದೆ. ಮತ್ತೆ ನೆಕ್ಸ್ಟ್ ಮಾವು ಎಷ್ಟು ಗಿಡ ಅದಾವ್ರಿ ಇದ್ರಾಗ? ಮಾವು ಇದರಲ್ಲಿ ಆ ಕಡೆ ಈ ಕಡೆ ಅಂದ್ರೆ ಒಂದು 200 ಗಿಡ ಅದಾವ್ರಿ. ಒಂದು 300 ಚಿಕ್ಕು ಐತಿ, ಒಂದು 500 ಪ್ಯಾರ್ಲ್ ಐತಿ, 100 ತೆಂಗ್ ಐತಿ. ದಾಳಂಬ್ರಿ ಹಚ್ಚಿದ್ರಿ ಫಸ್ಟ್. ಅವಾಗ ದಾಳಂಬ್ರಿ ತೆಗೆದ್ವಲ್ಲ, ಅವ್ ದಾಳಂಬ್ರಿ ತೆಗೆದ್ಮೇಲೆ ಅವೆಲ್ಲ ದುಂಡನ್ ರೋಗ ಬಂದು ಎಲ್ಲ ಲಾಸ್ ಆದ್ವಲ್ರಿ. ಯಾವ್ದು ದಾಳಂಬ್ರಿ? ದಾಳಂಬ್ರಿ ಲಾಸ್ ಆದ್ವಲ್ಲ. ಮತ್ತೆ ಎಲ್ಲ ಡ್ರಿಪ್ ಮಾಡಿದ್ದು, ಪೈಪ್ಲೈನ್ ಮಾಡಿದ್ದಿತ್ತಲ್ಲ, ಅದಕ್ಕೆ ಏನು ಮಾಡಿದ್ವಿ, ಮತ್ತೆ ಇವನ್ನ ಗಿಡಗಳು ಹಚ್ಚಿಬಿಟ್ವಿ. ಅವು ನಾವು 12 ಫುಟ್ಗೆ ಒಂದು ಹಚ್ಚಿಬಿಟ್ಟಿವ್ರಿ. 12 ಫುಟ್ಗೆ ಹಚ್ಚಬಾರ್ದ್ರಿ ಅವನ್ನ, 25 ಫುಟ್ಗೆ ಹಚ್ಬೇಕು. 25 ಫುಟ್ಗೆ? ಹೌದ್ರಿ. ಯಾಕೆ 25 ಫುಟ್? ಅಂದ್ರೆ ಗಿಡ ಗಾಳಿ ಆಡ್ಬೇಕು. ಡಿಫ್ರೆನ್ಸ್ ಅಂದ್ರೆ ಕಾಯಿ ಕುಂದಿರ್ತೈತಿ, ಗಾಳಿ ಆಡ್ಬೇಕಲ್ರಿ, ಚಾಟ ಆಡ್ಬಿಡ್ತೈತಿ. ಕನಿಷ್ಠ ಕಡಿಮೆ ಅಂದ್ರೆ 20 ಫುಟ್ರ ಬೇಕ್ರಿ. ಒಂದು ಗಿಡಕ್ಕೆ ಇಳಿದು 20 ಫುಟ್ 25 ಫುಟ ಬೇಕ್ರಿ. ಕ್ವಾಲಿ ಕೂಡಿಬಿಡ್ತೈತಿ. ಈಗ ನೋಡ್ರಿ ಕೂಡಿಬಿಡತ್ರಿ ಇದು. ಹೌದು. ಇದು ನೋಡ್ರಿ 12 ಐತಿ, ಈಗ 15 ಐತಿ ನೋಡ್ರಿ. 15 ಇದ್ರು ಕುಡೈತಿ ಈಗ. 15 ಇದ್ರು ಕುಡೈತಿ ಈಗ. ಕೂಡಬಾರ್ದ್ರಿ, ಗಾಳಿ ಬೇಕಲ್ರಿ. ಅದು ಗಾಳಿ ಬೆಳಕು, ಅದಕ್ಕೆ ಮನುಷ್ಯನ ಜೀವ ಇದ್ದಾಗ ಅದು ಜೀವ. ಬರೀ ನೆಳ್ಳ ಇತ್ತಂದ್ರೆ ಅದಕ್ಕೂ ಬೇಕಲ್ರಿ ಗಾಳಿ ಬಿಸಿಲು ಅನ್ನೋದು. ಈ ಒಂದು 4-5 ವರ್ಷದಿಂದ ತೊಗೊಂತೀರಿ. 4-5 ವರ್ಷದಿಂದ ಕಾಪ್ ತಗೋಣ. 4-5 ವರ್ಷದಿಂದ ತೊಗೊಳಕತ್ತೀರಿ. ಅಂದ್ರೆ ಪ್ಯಾರ್ಲ್ 3 ವರ್ಷ ಆಯ್ತು ಹಚ್ಚಿ. ಇವು ಮಾನ್ ಗಿಡ, ಇವು ಚಿಕ್ಕು ಹಚ್ಚಿ 2008 ಹಚ್ಚಿವಿ. ಮಾರ್ತೀರಾ ಹೆಂಗ್ರಿ ಕೊಡ್ರಿ? ಇಲ್ಲೇ ಕೊಟ್ಟು ಬಿಡ್ತೀವ್ರಿ ನಾವು. ಯಾವ್ದು ಮಾವಿನಕಾಯಿ ಆಯ್ತು, ಇವನ್ ಮಾವಿನಕಾಯಿ, ಚಿಕ್ಕು ಪ್ಯಾರ್ಲು ಇಲ್ಲೇ ಬರ್ತಾರ. ನೀವೇನ್ ಮಾರ್ಕೆಟಿಗೆ ಹೋಯಂಗಿಲ್ಲ? ಮಾರ್ಕೆಟ್ ಹೋಯಂಗಿಲ್ರಿ ನಾವು. ಮಾರ್ಕೆಟಿಗೆ ತಗೊಂಡೋಗಿ ಸವಾಲಿಗೆ ಇಡಬೇಕು? ಇಲ್ರಿ, ಸವಾಲಿ ಅಲ್ಲೆಲ್ಲ ಹೋಗಂಗಿಲ್ರಿ ನಾವು. ಹ್ಞೂ ರೀ, ಇಲ್ಲೇ ಬರ್ತಾರ. ನಮ್ಮ ತೋಟಕ್ಕೆ ಬಂದು ನಮ್ಮ ತೋಟದಾಗ ರೇಟ್ ಮುಗಿಸ್ಕೊಂತಾರ. ಇಲ್ಲಿ ಹರಿದು ಕೊಡ್ಬೇಕು ನಾವು. ಏನ್ರಿ? ನೀವು ಹರಿದು ಕೊಡ್ಬೇಕು? ನಾವು ಹರಿದು ಕೊಡ್ಬೇಕು. ಹರಿದು ಅವ್ರು ಹೊತ್ತು ಹಾಕಿ 1 ಹತ್ತು ಕೊಡ್ಬೇಕ್ರಿ. ಇಲ್ಲೇ ನಮ್ದು ಕಾಟ ಇರ್ತೈತಿ. ಕಾಟ ತೂಕ ಮಾಡ್ಕೊಂಡು ಹೆಂಗ ನಿಮ್ಮ ಹತ್ರ ಕೆಜಿ ಗಟ್ಟಲೆ ತಗೋತಾರ ಹೆಂಗ್ ಕೊಡ್ರಿ? ಹೌದ್ರಿ, ತೂಕ ರೀ. ಹೆಂಗ್ ಕೆಜಿ ತಗೊಂತಾರಿ? ಚಿಕ್ಕು 20 ರೂಪಾಯಿ ಕೊಡ್ತೀವಿ ರೀ. ಚಿಕ್ಕು 20 ರೂಪಾಯಿ ಕೆಜಿ? 20 ರೂಪಾಯಿ ಕೆಜಿ. ಅಲ್ಲ, ಕಡಿಮೆ ಆಗ್ಲಿಲ್ಲ ಅನಿಸ್ಲಿಲ್ಲ ನಿಮ್ಗೆ? ಈಗ ಕಡಿಮೆ ಮತ್ತೆ ಅಷ್ಟೇ ರೀ ಮಾರ್ಕೆಟ್ ಇರೋದು. ಮಾರ್ಕೆಟ್ ಇರೋದೇ ಅಷ್ಟು, 20 ರೂಪಾಯಿ ಕೆಜಿ. 2000 ರೂಪಾಯಿ ಕ್ವಿಂಟಲ್ ರೀ. 2000 ರೂಪಾಯಿ ಕ್ವಿಂಟಲ್ ಕೊಟ್ಟಿವಿ. ಈಗ ನಿನ್ನೆ ಮಾವಿನಕಾಯಿ ಕೊಟ್ಟಿವಿ. ನಿನ್ನೆ 4000 ರೂಪಾಯಿ ಒಂದು ಕ್ವಿಂಟಲ್ ಕೊಟ್ಟಿವಿ. ಮಾವಿನಕಾಯಿ ನಿನ್ನೆ 4000 ರೂಪಾಯಿ ಒಂದು ಕೆಜಿ. 4000 ರೂಪಾಯಿ ಒಂದು ಕ್ವಿಂಟಲ್ ಮಾವಿನಕಾಯಿ ಕೊಟ್ಟಿವಿ. ಈ ಪ್ಯಾರ್ಲು 3000 ರೂಪಾಯಿ ಒಂದು ಕ್ವಿಂಟಲ್ ಕೊಡ್ತೀವಿ. ಬಟ್ ಈ ವರ್ಷ ಸೀಲ್ಡ್ ಕಮ್ಮಿ ಐತಿ ಮಾವು. ಈ ವರ್ಷ ಕಡಿಮೆ ಐತಿ ನೋಡ್ರಿ. ಯಾಕಂತೀರಿ? ಈ ಬಿಸಿಲು ಜಾಸ್ತಿ ಐತಲ್ರಿ. ಈ ಸರಿ 43-44 ಡಿಗ್ರಿ ಆಗೈತಿ ಬಿಸಿಲು. ಹಂಗಾಗಿ ಈ ಸರಿ ಹೂವು ಕತ್ತರಿಸಿ ಹೋಗ್ಬಿಡ್ತಿದ್ದು. ಇಳುವರಿ ಬರ್ಲಿಲ್ರಿ. ಅದು ಇಳುವರಿ ಬರ್ಲಿಲ್ಲ. ಹೋದ್ ಸರಿ ಚಲೋ ಬಂದಿದ್ದು. ಹೋದ್ ಸರಿ ಎಷ್ಟು ಕೊಟ್ಟಿದ್ರಿ? ಹೋದ್ ಸರಿ ಒಂದು 1 ಲಕ್ಷ ರೂಪಾಯಿ ಮಾವಿನಕಾಯಿ ಕೊಟ್ಟಿದ್ದು. 1 ಲಕ್ಷ ರೂಪಾಯಿ ಮಾವಿನಕಾಯಿ? ಬರೀ 200 ಗಿಡಕ್ಕೆ? ಹೌದು. ಹೋದ್ ಸರಿ 1 ಲಕ್ಷ ರೂಪಾಯಿ ಮಾವಿನಕಾಯಿ ಆಗೈತ್ರಿ. ಈ ವರ್ಷ ಅಷ್ಟಾಗಲ್ಲ? ಈ ವರ್ಷ ಅಷ್ಟಾಗಲ್ರಿ. ಒಂದು 70-80 ಸಾವಿರ ರೂಪಾಯಿ ಆಗ್ಬೋದು. ಬಟ್ ಚಿಕ್ಕು ಯಾವಾಗಲೇ ಇರುತ್ತೆ ಗೌಡ್ರ ಇದು? ಇಲ್ರಿ, ಅದು ಚಿಕ್ಕು ಒಂದು ಈ ಹೂವು ಐತಿ ನೋಡ್ರಿ. ಈಗ ಈ ಹೂವು ಮೂಪ್ ಐತಲ್ಲ, ಇದು ಚಲೋ. ಈಗ ಹೂವು ಮೂಪ್ ಆದ್ಮೇಲೆ ಕಂಟಿನ್ಯೂ ಒಂದು 3 ತಿಂಗಳ ಏಕ ಬರ್ತರಿ. 3-4 ತಿಂಗಳು ಏಕ ಬರ್ತೈತಿ. ಕಂಟಿನ್ಯೂ 3-4 ತಿಂಗಳ ಏಕ ಬರ್ತೈತಿ. ಹೌದಲ್ಲ? ಕಂಟಿನ್ಯೂ 3-4 ತಿಂಗಳು ಏಕ ಬರ್ತೈತಿ. ಬಟ್ ಇವು ಮೇಂಟೆನೆನ್ಸ್ ಎಲ್ಲ ಹೆಂಗಿರುತ್ತೆ ಗೌಡ್ರ? ಏನು ಮೇಂಟೆನೆನ್ಸ್ ಏನಿರಲ್ಲ ಬಿಡ್ರಿ. ಇದ್ರಾಗ ಎಣ್ಣೆ ಗೊಬ್ಬರ, ಸರ್ಕಾರಿ ಗೊಬ್ಬರ ಒಟ್ಟು ವಾಪರ್ಸಲ್ಲ. ನಮ್ದು ಜಗ್ ಗೊಬ್ಬರ ಐತ್ರಿ. ದನ ಅದಾವಲ್ರಿ. ಎಷ್ಟು ಅದಾವ್ರಿ? ಒಂದು 20 ದನ ಅದಾವು. ಡೈರಿ ಮಾಡೀವಿ. ಹಂಗಾಗಿ ನಾವು ಸರ್ಕಾರಿ ಗೊಬ್ಬರ ವಾಪರ್ಸೋದಲ್ಲ. ಗಿಡಕ್ಕೆ 2 ಪುಟ್ಟಿ ಹಾಕಿಬಿಡ್ತೀವಿ ನಾವು. ಈಗ ಮಳೆಗಾಲ ಚಲೋ ಆತಲ್ರಿ. ಮಳೆ ಚಲೋ ಆದ್ಮೇಲೆ 6, 7, 8ನೇ ತಿಂಗಳದ ಮಳೆ ಜಾಸ್ತಿ ಆದ್ಮೇಲೆ ಅವಾಗ ಹಾಕಿಬಿಡ್ತೀವಿ ಗೊಬ್ಬರ. ತಂಪು ಇರ್ತಲ್ರಿ, ಅವಾಗ ಒಂದೊಂದು ಗಿಡಕ್ಕೆ 2 ಪುಟ್ಟಿ ಹಾಕಿಬಿಡ್ತೀವಿ ನಾವು. ಅಂದ್ರೆ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಇವೆಲ್ಲ ಕಾಯಿ ಜಲ್ದಿ ರೋಗ ಬರುತ್ತೆ. ಹೌದ್ರಿ. ಇವು ತಡೆಯಂಗಿಲ್ಲ. ಇದು ಸರ್ಕಾರಿ ಗೊಬ್ಬರ ಹಾಕಿದ್ರೆ ಆಮೇಲೆ ಎಣ್ಣೆ ಸ್ಪ್ರೇ ಇವು ಮಾಡ್ತೀವಲ್ರಿ, ಕಾಯಿ ತಡೆಯಂಗಿಲ್ಲ. ಜಲ್ದಿ ಕಟ್ಟಾಗಿ ಉದುರಿ ಬಿಡುತ್ತೆ. ಕಾಯಿ ತಡಿಬೇಕಂತಂದ್ರ ಸರ್ಕಾರಿ ಗೊಬ್ಬರ ಹಾಕ್ಬಿಡದ್ರಿ. ಕಾಪು ಚೆನ್ನಾಗಿ ಬರುತ್ತೆ. ಯಾವೆಲ್ಲ ತಪ್ಪು ಕಲ್ಪನೆ ರೀ ಅದೆಲ್ಲ. ಹೌದಾ? ಹೌದ್ರಿ. ನಾವು ಒಟ್ಟೆ ಹಾಕಿಲ್ಲ ನೋಡ್ರಿ, ಹಾಕೋದೇ ಇಲ್ಲ ಇದಕ್ಕೆ. ನೋಡ್ರಿ ಏನೇನು ಒಂದು ಗ್ರಾಮ್ ಕೂಡ ಹಾಕಿಲ್ಲ ಇದಕ್ಕೆ. ಏನ್ರಿ 1 ಗ್ರಾಮ್ ಕೂಡ ಹಾಕಿಲ್ಲ ನಾವು. ಸರ್ಕಾರಿ ಗೊಬ್ಬರ ಬಟ್ಟೆ ಇಲ್ರಿ, ಟಚ್ಚೇ ಇಲ್ಲ ಅವು. ನೋಡ್ರಿ ಮತ್ತೆ ಹಿಂಗೆ ಕುಂತೈತೆ. ಆದ್ರೆ ಈ ಸರಿ ಕಾಯಿ ಕುಂತಿಲ್ಲ ಅಂದ್ರೆ ಇಷ್ಟು ಕಾಯಿ ಕುಂತೈತೆ ನೋಡ್ರಿ. ಪರವಾಗಿಲ್ಲ, ಆದ್ರೆ ಕಾಯಿ ಕುಂತೈತಿ. ಹೋಗ್ಬೇಕ್ರಿ, ಇನ್ನೊಂದು 20 ದಿವಸ ಹೋಗುತ್ತೆ. ಇಲ್ಲೇ ಕೊಟ್ಟಿವಿ. ನಿನ್ನೆ ಕೊಟ್ಟಿವಿ. ನಿನ್ನೆ 4000 ರೂಪಾಯಿ ಒಂದು ಕ್ವಿಂಟಲ್ ಅಂತ ನಿನ್ನೆ ಕೊಟ್ಟಿವಿ. ನಿನ್ನೆ ಒಯ್ದಾರೆ. ಬಟ್ ರೈತರು ಯಾಕೆ ಈ ಥರ ಆರ್ಟಿಕಲ್ಚರ್ ಮಾಡಕ್ಕೆ ಹೆದರ್ತಾರ್ರಿ? ಇವು ಯಾಕಂದ್ರೆ ಹಚ್ಚಿದ್ರೆ 4-5 ವರ್ಷ ಬೇಕಾಗತ್ತಲ್ರಿ. ಈಗ ಅದಿಷ್ಟು ಮೇಂಟೈನ್ ಮಾಡ್ಬೇಕಲ್ಲ, ಖರ್ಚು ನಡಿಬೇಕಲ್ಲ. ಹಂಗಾಗಿ ಮಾಡಕ್ಕೆ ಸಣ್ಣ ಪುಟ್ಟ ರೈತರು ಇದು ಮಾಡ್ತಾರೆ. ಜಾಸ್ತಿ ಹೊಲ ಇದ್ರೆ ಒಂದಿಟ್ಟು ಮಾಡಿದ್ರೆ ಆ ಹೊಲ್ದಂಗೆ ಬರ್ತಿರ್ತೈತಿ. ಇದು ಒಂದಿಟ್ಟು ನಡಿತೈತಿ ಅನ್ನೋದಕ್ಕೆ
ಸಣ್ಣ ಸ್ವಲ್ಪ ಹೊಲ ಇದ್ದರೆ ಮಾಡೋಕ್ಕಾಗಲ್ಲ ರೀ. ಈಗ ಆಮೇಲೆ ಆಳಿಂದ ಒಂದು ಭಯಂಕರ ತೊಂದರೆ ರೀ ಈಗ. ಹೌದಾ? ಹೌದು ರೀ, ಈಗ ಆಳು ಸಿಗಂಗಿಲ್ಲ ಏನಿಲ್ಲ, ಹಂಗಾಗಿ ರೀ ಭಾಳ ತೊಂದರೆ ಆಗಿ ಈಗ. ಅದಕ್ಕೆ ಬರೀ ಗಿಡ ಇಂಥವೆಲ್ಲ ಗಿಡಗಳು ಮಾಡ್ಕೊಂಡ್ರೆ ಅನುಕೂಲ ಆಗತ್ತೆ ರೀ ಮುಂದೆ. ಹೌದ್ರಿ. ಹಾಂ, ಬಟ್ ಇವು ಲಾಭ ಐತೆ ಅನ್ಸುತ್ತ? ಐತ್ರಿ, ಲಾಭ ಐತಿ, ಲಾಭ ಐತೆ. ನಾವ್ ಏನು ಮಾಡ್ಲ ಅಂದ್ರೆ ಮುಂಜಾನೆ ಇದ್ರೆ ಹೊಲ ಒಂದು ರೌಂಡ್ ಹೊಡಿಬೇಕು, ಅದನ್ನ ನೋಡ್ಬೇಕ್ರಿ ಏನಾಗತ್ತಂತ ಗೊತ್ತಾಗತ್ತ. ಈಗ ಹೊಲಕ್ ಬಂದೆ ಅಂದ್ರೆ ಹೊಲಕ್ ಬರ್ಲಿಲ್ಲ ನಾವು ಅಂತಂದ್ರ ಏನ್ ಗೊತ್ತ ಅನ್ಸಲ್ಲ. ಇವತ್ತು ಬಂದು ಒಂದು ಸುತ್ತರದ ಒಂದು ರೌಂಡ್ ಹೊಲ ಅಡ್ಡಾಡಿ ಬಂದ್ರೆ ಏನ್ ಮಾಡ್ಬೇಕಂತ ನಮಗ ಐಡಿಯಾ ಬರ್ತಿರ್ತ, ನಾಳೆ ಏನ್ ಮಾಡ್ಬೇಕಪ್ಪ ಅಂತಂದು. ರೈತಿಗೆ ಆದ್ರೆ ಎಲ್ಲರೂ ನೋಡ್ಲಿಲ್ಲ ಅಂದ್ರೆ ಹೊಲದ ಅಲ್ರಿ ಪದ್ಧತಿ ಅದು. ಏನ್ರಿ ಈ ಹೊರ ಹೊಲ ಬಿತ್ತಿರ್ತೀವಲ್ಲ ನಾವು 2 ದಿವಸಕ್ಕೆ ಹೋಗಿ ಒಂದು ರೌಂಡ್ ಹೊಲದಾಗ ಅಡ್ಡಾಡಿ ಬಂದ್ರೆ ಅದು ಹೊಲ ಏನು ಮಾಡ್ಬೇಕು, ಗೆಳೆ ಹೊಡಿಬೇಕು, ಹರಗಬೇಕು, ಬಿತ್ತಬೇಕು ಅಂತ ಗೊತ್ತಾಗತ್ತೆ. ಈಗ ನಾವು ಮನೆಗೆ ಕುಂತ್ಕಂದ್ರೆ ಅದು ಏನು ಗೊತ್ತಾಗಲ್ಲ. ಅದು ಕಟ್ಟಿ ಕುಂತ್ಕೊಂಡು ಮಾತು ಹೇಳಿದ್ರೆ ಅದು ರೈತಕ್ಕೆ ಎಲ್ಲ ಅಲ್ರಿ, ಅದು ಮಾಡಕ್ಕನ ಆಗಲ್ಲ ಅದನ್ನ. ಅಲ್ಲಿ ಗೌಡ್ರ ಇವನ್ನ ಚರಮ್ ಪೀಕ್ ಬಂದಾಗ ಬರ್ಬೋದಲ್ಲ ಹೊಲ್ದಾಗ? ಇವು ದಿವಸ ಮುಷ್ಯ ಕೋತಿ ಅವೆಲ್ಲ ತಿಂದು ಹೋಗ್ಬಿಡ್ತಾವು. ನಾವು ಮನೆಗೆ ಕುಂತ್ಕಂದ್ರೆ ಚೈನಿ ಮಾಡ್ಕೊಂತ ಇವೆಲ್ಲ ತಿಂದು ಹೋಗ್ಬಿಡ್ತಾವೆ. ತಿನ್ನೋದೇಸೋ ಬಿಡೋದೇಸೋ ಅರ್ಧ ಹಾಳು ಮಾಡಿ ಕೆಡಿ ಹೋಗ್ಬಿಡ್ತಾವು. ಈಗ ಬಂದಿದ್ದು ನೋಡ್ರಿ ಅಲ್ಲಿ, ಈಗ ಆ ಒಂದು ಗಿಡ ಜಾಳ ಮಾಡ್ಯಾವ. ಒಂದು ಸ್ವಲ್ಪ ನಾನು ಆ ಕಡೆ ಹೋಗೋದಕ್ಕೆ ಏನು ಲಗ್ನ ಮುಹೂರ್ತ ಅಲ್ಲಿ ಕಾರಣ ಕಟ್ಟಿದ್ದಾಗ ಹೋಗ್ಬೋದು. ನಾನು ಒಂದು ದಿವ್ಸ ಬಿಡಲ್ರಿ. ನಾ ಎಲ್ಲಿಗಾರು ಹೋದ್ನಿ ಅಂದ್ರೆ ಸಾಯಂಕಾಲ ಬಂದಿರ್ತೀನಿ. ಇತರ ಮಾಡೋಲ್ಲಕ್ಕದ ಬಂದಿರ್ತೀನಿ ನಾನು. ನನಗೆ ಅದು ರೂಢಿ ಬಿದ್ದು ಬಿಡತ್ರಿ. ಅವು ಮಂಗೆ ತಿಂತಾವ, ಅದು ಲುಕ್ಷಣ ಆಗ್ತಾನೆ, ಅದಿಲ್ಲ ಒಟ್ಟು ರೂಢಿ ರೀ ಅದು. ಏನ್ರಿ ಬಟ್ ಆಳಿನ ಅವಶ್ಯಕತೆ ಕಡಿಮೆ. ಆಳಿನ ಅವಶ್ಯಕತೆ ಕಡಿಮೆ ರೀ. ಈ ಡ್ರಿಪ್ ಮಾಡಿ ಈಗ ನೀರು ಹಾಸಕ್ಕಂತ ಬೇಕ್ರಿ. ಒಬ್ಬ 400 ರೂಪಾಯಿ ಕೊಡ್ಬೇಕು ಒಂದು ಆಳಿಗೆ. ದಿವಸ ಡೈಲಿ ಬೇಕು ಹಾಸಾಕ. ಹೌದು. ಇದು ಬಂದು ನಾವ ಚಲೋ ಮಾಡಿಬಿಟ್ರೆ ಚಲೋ ಆಗುತ್ತೆ. ಆಳ ಬೇಕಾಗಿಲ್ಲ, ಕ್ರಾಪ್ ಬಂದ ಒಂದು 4 ಆಳು ಹಚ್ತೀವಿ, ಕಟ್ ಮಾಡಿಸ್ತೀವಿ. ಕಟ್ ಮಾಡಿಸಿ ಇಲ್ಲಿ ಹಾಕ್ಸ್ತೀವಿ, ತೂಕ ಮಾಡಿ ಕೊಟ್ಬಿಡ್ತೀವಿ. ಮಾಲ್ ಬಂದತ್ತನಂತಂದು ಅವ್ರನ್ನ ಬಾ ಅಂತೀವಿ. ಅವ್ರು ವಿಡಿಯೋ ಕಾಲ್ ಮಾಡಂದ್ರೆ ನಾವು ಮಾಡಲ್ಲ. ಬಂದು ನೋಡ್ಬೇಕು, ನೀವು ಹರಿರಿ ಇಂಥ ಕಾಯಿರಿ ಅಂದ್ರೆ ಹರಿತೀವಿ ನಾವು. ಇಲ್ಲಾಂದ್ರೆ ನಾವು ಆಲ್ರೆಡಿ ನೀವು ವಿಡಿಯೋ ಮಾಡಿದ್ದು ದೊಡ್ಡ ಇದ್ದು ಇವು ಸಣ್ಣ ಆದ್ರೂ ಕಣ್ಣು ಬಿಡ್ತಾವೆ. ಅದಕ್ಕೆ ನೀವು ಬಂದು ನೋಡ್ರಿ, ನೀವು ಹರಿ ಅಂದ್ರೆ ಹರಿತೀವಿ ಅಂತ ಹೇಳ್ತೀವಿ ನಾವು. ಇಲ್ಲಾಂದ್ರೆ ಇಲ್ಲ. ಅವ್ರು ಬರ್ತಾರ, ಇವತ್ತು ಹರಿಸ್ರಿ ಅಂದ್ರೆ ಅವತ್ತು ಹರಿಸ್ತೀವಿ. ಅಲ್ಲ ಬಟ್ ರೈತಂದವ ಸ್ವಾವಲಂಬಿ ನೋಡಿ. ಅವನ ಹತ್ರ ಯಾರು ಬಂದು ಕಮಕ್ ಅನ್ನಂಗಿಲ್ಲ. ಇಲ್ಲ ಇದು ರೈತಂದ್ರಿ ಒಳ್ಳೆ ಚಲೋತ್ನಾಗ ಮಳೆ ಬೆಳೆ ಆದ್ನಂದ್ರೆ ಯಾರು ರಾಜಕಾರಣಿಗಳು ಯಾರು ಏನು ಮಾಡೋಕ್ಕಾಗಲ್ಲ, ಆರಾಮ್ ಇರ್ತಾನ. ಏನು ಟೆನ್ಷನ್, ನೌಕರಿ ಮಾಡೋದು ಇವ್ರು ರಾಜಕಾರಣಿಗಳು ಟೆನ್ಷನ್ ಇರ್ತೀವ್ರಿಗೆ. ರಾಜಕಾರಣಿಗಳು ಸೋಲ್ತೀವ್ರ ಟೆನ್ಷನ್ ಇರ್ತಾ, ಇವ್ರು ನೌಕರಿ ಮಾಡ್ರೆ ಯಾರು ಬಂದು ಏನು ಹಿಡಿತಾರ ಟೆನ್ಷನ್ ಇರುತ್ತೆ. ಇದು ಯಾರ್ದಿರಲ್ಲ ಇದ್ರಾಗ. ಮಳೆ ಇದ್ರಿ ಮಳೆ ರಾಜ ಹೋದ್ನ ನಮ್ಗೆ ರಾಜ ಆತ. ಮಳೆ ರಾಜನೊಬ್ಬತ್ತು ನೋಡ್ತೀವಿ ನಾವು. ಆಗಿ ಹೋತು ಉಳ್ಕಿದ್ದು ಏನೇ ನೋಡಲ್ಲ ನಾವು. ಬಾರಪ್ಪ ನೀ ಮಳೆ ರಾಜ ಅಂತ ಮಳೆ ರಾಜ ನೋಡ್ತೀವಿ ಹೊತ್ತು. ಉಳ್ಕಿದ್ರೆ ಯಾರನ್ನ ನೆನ್ಸಾಗಲ್ಲ ನಾವು. ಏನ್ರಿ ಮಳೆ ರಾಜ ಒಬ್ಬತ್ತು ಆಗ್ಬಿಟ್ರೆ ಸಾಕು. ಈಗ ಹೆಂಗ 12 ಎಕರೆಗೆ ನಿಮ್ಗೆ ಲಾಭ ಅನಿಸ್ತಾ ಇದೆಯಾ? ಹೆಂಗ ಲಾಭ ಅನಿಸ್ತೈತ್ರಿ. ಲಾಭ ಅನಿಸ್ತೈತಿ. ವರ್ಷ ಎಷ್ಟು ತೆಗಿತಾ ಇದ್ರಿ ಗೌಡ್ರ? ನಾವು ಹಂಗೆ ಲೆಕ್ಕ ಇಟ್ರಿಲ್ರಿ. ಆಗ ಹಂಗೆ ಮಾರ್ತಿರ್ತೀವಿ. ಬರ್ತೀರಿ ಒಂದು 4-5 ಲಕ್ಷ ರೂಪಾಯಿ ಬಂದಿರ್ತೀವಿ. 5 ಲಕ್ಷ ಲಾಭ ತೆಗೆದಿರ್ತೀರಿ. ಖರ್ಚು ಏನು ಮಾಡೋದಿಲ್ಲರಿ ನಾವು. ಈ ಕಸ ಲಾಭ ವಿಚಾರ ಮಾಡ್ಬೇಕು, ಖರ್ಚು ಮಾಡಲ್ಲ ಅಂತೀರಿ. ಅಲ್ಲ, ನಾವು ಎಣ್ಣೆ ಹೊಡೆಯಂಗಿಲ್ಲ, ಸರ್ಕಾರಿ ಗೊಬ್ಬರ ಹಾಕಂಗಿಲ್ಲ. ಇದ್ರ ಕಸ ಬರ್ತೈತೆ, ಸಣ್ಣ ಟ್ಯಾಕ್ಟ್ರಿ ಐತೆ, ಅದ್ರಲ್ಲಿ ಹೊಡೆಸ್ಬಿಡ್ತೀವಿ. ನೀವು ಹೊಡ್ಕೊಂಡ್ಬಿಡ್ತೀವಿ. ನಾವು ಹೊಡ್ಕೊಂಡ್ಬಿಡ್ತೀವಿ. ಏನ್ರಿ ನಮ್ಮ ಹುಡುಗರು ಇರ್ತಾವೆ, ನಾವು ಇರ್ತೀವಿ, ನಾವು ಹೊಡಿತೀವಿ ಗಾಡಿನ. ಜಾಸ್ತಿ ಖರ್ಚು ಮಾಡಲ್ಲ, ಹಾಳು ಬೇಕ್ರಿ ಸ್ವಲ್ಪ. ಬಟ್ ಇದ್ರ ಕಸ ಬಂದಾಗ ಹೊಡಿಲೇಬೇಕು. ಹೊಡಿತೀವಿ. ಇದು ಬಾವಿರಿ. ಇದೊಂದು ಬಾವಿರಿ ಇದು. ಓ ಗೌಡ್ರ, ನೀರ್ ಅದಾವ ಇದ್ರಾಗ? ನೀರ್ ಐತ್ರಿ, ಸ್ವಚ್ಛದ ನೀರು. 2 ದಿವಸ ಹೊಡಿದಿಲ್ಲ ನೋಡ್ರಿ, ಅಷ್ಟು ಬಂತದ. 50 ಫೂಟ್ ಐತಿ ನೋಡ್ರಿ ಇದು. 50 ಫೂಟ್ ಐತಿ. 50 ಫೂಟ್ ಐತಿ. 50 ಮೋಟ್ರ್ ನೀರು ಬಿಡಲ್ಲ ನೀವು? ಐತ್ರಿ, ಮೋಟ್ರ್ ಐತಿ ಒಳಗ. ಅಲ್ಲಲ್ಲ, ನೀವು ನೀರು ಬಿಡಲ್ಲ? ಇಲ್ರಿ, ಶೆಲಿ ನೀರು ಅದು. ಆ ಕೆರೆ ಆದ್ಮೇಲೆ ಶೆಲಿ ಬರಾಕತ್ತೈತ್ರಿ. ಹೌದಲ್ಲ? ಮೊದಲೆಲ್ಲ ಜಗ್ ಬೋರ್ ಹಾಕ್ಸಿವ್ರಿ, ಇಷ್ಟು ನೀರು ಬರ್ತಿದ್ದಿಲ್ಲ. ಆ ಕೆರೆ ಆದ್ಮೇಲೆ ಇಷ್ಟು ನೀರು ಬರಾಕತ್ತೈತಿ ನೋಡ್ರಿ. ಆ ಕೆರೆ ಆದ್ಮ್ಯಾಗ ಇಷ್ಟು ನೀರು? ಇಷ್ಟು ನೀರು. ಬಟ್ ಆ ಕೆರೆ ಆಗಿರೋದ್ರೆ ಇಷ್ಟು ಉಪಯೋಗ ಐತಿ. ಹೌದೌದ್ರಿ. ಇದು ಫ್ಯಾರಲ್ ರೀ. ಮತ್ತೆ ಅದಕ್ಕಿಂತ ಹಿಂದಾಗ ಹಚ್ಚಿವಿ ಇದನ್ನ. ಗೌಡ್ರಿ, ಇವೇನು ಅಲ್ಲೊಂದು ಇಲ್ಲೊಂದು ಪ್ಯಾರಲ್ ಸಸಿ ಕೆಂಪು ಅನ್ನೋದವು? ಇದು ಕಾಶ್ಮೀರದ ವೆರೈಟಿ ರೀ ಇದು. ಅವರು ಒಂದು 25 ಅಗಿ ಕೊಟ್ಟಿದ್ರು. ಅವನ್ನ ಇಳಿಸೋ ಮುಂದೆ ನಮ್ಮ ಹುಡುಗರು ಕೂಡಿಸಿ ಇಳಿಸಿಬಿಟ್ರೆ ಹಚ್ಚೋಕೆ ಗೊತ್ತಾಗಲಿಲ್ಲ ಅವು. ಇದು ಕಾಶ್ಮೀರದ ಬೆಳೆದ ಜಾತಿ ಅಂತ್ರಿ ಇದು. ಹೌದ್ರಿ? ಈ ಥರ ಕೆಂಪು ರೀ ಇದು. ಇದು ನೋಡಿ, ಫುಲ್ ಕೆಂಪು ರೀ ಇದು. ಹಣ್ಣು. ಇದು ಕಾಶ್ಮೀರ ಜಾತಿ ಅಂತ್ರಿ. ಭಯಂಕರ ಸಿಹಿ ಇದು. ಕಾಯಿನ ಸಿಹಿ. ಅದು ಒಂದು ಸೈಡ್ ಹಚ್ಬೇಕಾಗಿತ್ತು ನಾವು. ಅದು ಗೊತ್ತಾಗಲಿಲ್ಲ. ಅದು ಇಳಿಸಿಬಿಟ್ಟಿದ್ರ ಕೂಡಿ. ಹಂಗಾಗಿ ಇವು ಮಿಕ್ಸ್ ಆಗ್ಬಿಟ್ರೆ ಅಲ್ಲೊಂದು. ಮತ್ತು ಇದ್ರ ಮೊನ್ನೆ ಮಾವು ಹಚ್ಚಿವ್ರಿ. ವಾಪಸ್ ಮಾವು ತರಿಸಿ 150 ರೂಪಾಯಿ 30 ರೂಪಾಯಿ ಒಂದು ಅಗಿ. ಇವು ಮತ್ತೆ ಹತ್ರ ಹಚ್ಚಿರಲ್ರಿ ಗೌಡ್ರ? ಅಲ್ರಿ, ಇವು ಮೊದಲು ಹಚ್ಚಿದ್ವಲ್ಲ, ಅದನ್ನ ಹೇಳ್ತನಲ್ರಿ. ಈಗ ಕೂಡಿಬಿಟ್ಟವು ಮುಂದೆ ತೆಗಿಯಕ್ಕೆ ಬರ್ತವೆ ಅಂತಂದು ಹಚ್ಚಿವ್ರಿ. ಪ್ಯಾರ್ಲೆ ಗಿಡ ಪ್ಯಾರ್ಲೆ ಗಿಡ ತೆಗೆದು ಬಿಡೋದ್ರಿ. ಓಕೆ. ಪ್ಯಾರ್ಲೆ ಗಿಡ ತೆಗೆದು ಬಿಡ್ತೀರಿ. ಹೌದಲ್ಲ? ಇಷ್ಟು ಕುಂತ್ರಿ ಗಿಡ. ತೈವಾನ್ ರೀ. ತೈವಾನ್ ಇದು. ಪಿಂಕ್ ವೈಟ್ ರೀ? ಪಿಂಕ್ ರೀ. ತೈವಾನ್ ಪಿಂಕ್. ತೈವಾನ್ ಪಿಂಕ್ ಐತೆ ಗೌಡ್ರ? ರೇಟ್ ಐತ್ರಿ. ಏನೈತೆ ರೇಟ್ ಈಗ ಇಲ್ಲಿ? ಇದು 3000 ರೂಪಾಯಿ ಒಂದು ಕ್ವಿಂಟಲ್ ಹೋಗುತ್ತೆ ರೀ. 3000 ರೂಪಾಯಿ? 3000 ರೂಪಾಯಿ ಒಂದು ಕ್ವಿಂಟಲ್ ಬರ್ತದೆ.
ಅವ್ರು ಇದನ್ನು ಇಲ್ಲೇ ಬಂದು ಹೋಯ್ತಾರ. ಹಾಂ ಇದನ್ನು ಇಲ್ಲೇ ಹೋಯ್ತಾರೆ. ಅಂದ್ರೆ ನಾವು ಇಷ್ಟೊತ್ತಿಗೆ ಬರ್ತಿತ್ತು ರೀ ಇದು. ನಾವು ಲೇಟಾಗಿ ಕಟ್ ಮಾಡ್ಸಿ ನಾನು. ಅಂದ್ರೆ ಮಾಲು ಈಗ ಬಂದಿರ್ತಲ್ಲ ರೀ, ನಮ್ಮದು ಮಾಲು ಅವಾಗ ಅವ್ರ ಮಾಲು ಆಗಿಂದ ನಮ್ಮ ಮಾಲು ಬಂದಿರ್ಬೇಕು. ಓಕೆ, ಅದಕ್ಕೆ ಕಟ್ ಮಾಡ್ಸಿ ನಾವು. ಯಾಕೆ ಹಂಗ? ಅಂದ್ರೆ ಜಲ್ದಿ ಲೇಟಾಗಿ ಬರಲ್ಲ ಅಂತಂದ್ರಿ. ಯಾಕೆ ಲೇಟಾಗಿ ಬರ್ಬೇಕು? ಜಲ್ದಿ ಅಂದ್ರೆ ಎಲ್ಲರದು ಬಂದೋತ್ನೆ ನಾವು ಬಂದ್ರೆ ಮಾರ್ಕೆಟ್ ಸಿಗಲ್ಲ, ರೇಟ್ ಸಿಗಲ್ಲ. ಓಹೋ, ಅಂದ್ರೆ ಎಲ್ಲರದು ನಿಂತೋತ್ನೆ ನಿಮ್ಮ ಹಾಂ ಒಳ್ಳೆ ರೇಟ್ ಅಂತ. ಎಲ್ಲರದು ಒಂದು ಸ್ವಲ್ಪ ಕಡಿಮೆ ಆದೊತ್ನಾಗ ಅವಾಗ ನಮ್ಮದು ಜಾಸ್ತಿ ಬಂದಿರ್ಬೇಕು ರೀ. ಅದಕ್ಕೆ ಲೇಟಾಗಿ ಕಟ್ ಮಾಡಿವಿ. ಮಂದಿ ಎಲ್ಲರೂ ಯಾವಾಗ ಕಟ್ ಮಾಡ್ತಾರೆ ಅದಕ್ಕಿಂತನೂ ಒಂದು 2 ತಿಂಗಳ ಲೇಟಾಗಿ ಕಟ್ ಮಾಡ್ಸಿ ನಾನು ಗಿಡ. ನೀವು ಓಕೆ, ರೆಡ್ ಪ್ಯಾರ್ಲೆಣ್ಣು ಬರಕುಂತೈತಿ. ಚಲೋ ಬರ್ತೀರಿ ಅದು, ಭಾಳ ಸಿಹಿ ಅದು. ಹೌದಲ್ಲ? ಒಂದು ನಮೂನಿ ಸೇಬು ಇದ್ದಂಗೆ ಐತಿ. ಸೇಬು ಇದ್ದಂಗೆ ಬರ್ತಾರೆ ಅದು. ಸೇಬು ಬರ್ತಲ್ಲ ರೀ, ಸೇಬು ಟೈಪ್ ಬರ್ತದೆ. ಅಲ್ಲ, ಮಾರ್ಕೆಟಿಗೆ ಕೊಟ್ಟಿರಿ? ಇಲ್ರಿ, ಇಲ್ಲೇ ಕೊಡ್ತೀವಿ ಅಂತ ಹೇಳ್ತೀನಿ. ಅಲ್ಲ, ನೀವು ಮಾರ್ಕೆಟಿಗೆ ಕೊಟ್ಟಿರಿ ಅಲ್ಲ ಈ ರೆಡ್ ಇದನ್ನು ತಗೊಂತಾ ಇದ್ದಾರ? ಇಲ್ರಿ, ನಾವತ್ತೆ ಒಂದು 10 ಗಿಡ ಅದಾವು ನಮ್ಮ ಮನೆಗೆ ತಿನ್ನಕ್ಕಾಗ್ಬಿಡ್ತ. ಈಗೆಲ್ಲವೂ ಜಾಳ ಆಗ್ತಾವ್ರಿ. ಈಗ ನಮ್ಮ ಇದು ಆಮೇಲೆ ಬರ್ತೀವಿ. ಈಗ ಇನ್ಮೇಲೆ ಬರ್ತೀರಿ. ಒಳ್ಳೆ ಸೈಜ್ ಕುಂತೈತಿ, ಸೈಜ್ ಕುಂದಿರ್ತೀರಿ. ಬಟ್ ಪ್ಯಾರ್ಲೆಣ್ಣಿಗೆ ಹುಳ ಜಾಸ್ತಿ, ರೇಟ್ ಸಿಗಲ್ಲ ಅಂತಿರ್ತಾರೆ. ಇದಕ್ಕೆ ಪ್ಯಾರ್ಲ್ ಗಿಡಕ್ಕೆ ಎಣ್ಣೆ ಕಂಪಲ್ಸರಿ ಹೊಡೆಯಬೇಕು ನೋಡ್ರಿ. ಯಾವಕ್ಕೆ ನಾವು ಹೊಡೆಯಲ್ಲ, ಅವಕ್ಕೆ ಮಾಂಗ್ ಗಿಡಕ್ಕೆ ಚುಕ್ಕಂದ್ರೆ ಇದಕ್ಕೆ ಹೊಡೆಯಬೇಕ್ರಿ. ಇದಕ್ಕೆ ಕಂಪಲ್ಸರಿ ಬೇಕು. ಹೌದ್ರಿ, ಹೊಡಿಲಿಲ್ಲ ಅಂದ್ರೆ ಇವು ಉಳಿದಿಲ್ರಿ ಇದು. ಹೌದಲ್ಲ? ಹ್ಞೂ ರೀ, ನಾವು ಎಲ್ಲ ಗಿಡಕ್ಕೆ ಹೊಡೆಯಂಗಿಲ್ರಿ ಅವಕ್ಕೆ. ಇವಕ್ಕೆ ಮಾತ್ರ ಹೊಡಿಲೇಬೇಕ್ರಿ ಇವಕ್ಕೆ. ಆಮೇಲೆ ಇದನ್ನ ಎಲಿನ ಹರ್ಕೊಂಡು ಹೋಗ್ತೀವಿ ನಾವು, ಏನು ರೋಗ ಐತೆ ಅಂತೇಳಿ. ಈಗ ರೋಗ ಇಲ್ಲ, ಇದು ಎಲಿ ಮ್ಯಾಗ ರೋಗ ಇಲ್ರಿ. ಎಲಿ ಹರ್ಕೊಂಡು ಹೋಗಿ ಅಂಗಡಿಯಾಗ ತೋರಿಸಿದ್ರೆ ಅವ್ರು ಇಂಥದ್ದು ಹೊಡಿಬೇಕಂತ ಹೇಳ್ತಾರೆ. ಹಂಗಾಗಿ ಇದ್ರಂಗೆ ಕಾಯ್ಕೊಂಡಿರ್ತಾರೆ. ಅದು ಒಳ್ಳೆ ಸೈಜ್ ಕುಂತೈತಿ ನೋಡ್ರಿ ಗೌಡ್ರ. ಇನ್ನೂ ಬರ್ತದೆ ಸೈಜ್, ದೊಡ್ಡ ಸೈಜ್ ಬರ್ತದೆ. ಹೌದಲ್ಲ? ಈ ಇಷ್ಟು ದೊಡ್ಡದು ಬರ್ತದೆ. ಈಗ ಆಳಿದ ಮುಂದೆ ಇನ್ನೂ ಬರ್ತಾ ಭಾಳ ಪ್ರಾಬ್ಲಮ್ ಆಗತ್ತೆ ರೀ. ಇವನ್ನೆಲ್ಲ ಮಾಡಿದ್ರೆ ನಾ ಬದುಕೇ ಹೋಗಿಲಿಕ್ಕೆ, ಅಂದ್ರೆ ರೈತರು ಬದುಕಾಗಲ್ಲ ಏನ್ರಿ. ಆಳಿಗೆ ಎದುರೇ ಈಗ ಆರ್ಟಿಕಲ್ಚರ್. ಹೌದ್ರಿ, ಆಳಿಗೆ ಎದುರೇ ಆರ್ಟಿಕಲ್ಚರ್ ಮಾಡೋದ್ರಿ. ಈಗ ಭಾಳ ಕಷ್ಟ ಆಗುತ್ತೆ ರೀ, ಯಾಕಂದ್ರೆ ದುಡಿಯೋರು ಭಾಳ ಕಡಿಮೆ ಆಗಿಬಿಟ್ರಿ ಈಗ. ಆಮೇಲೆ ದೊಡ್ಡ ಪಗಾರ ಆಗಿಬಿಡುತ್ತೆ ರೀ. ಈ ಹೆಣ್ಮಕ್ಳಿಗೆ 300 ರೂಪಾಯಿ ಕೊಡ್ಬೇಕು, ಗಂಡು ಮಕ್ಳಿಗೆ 400 ರೂಪಾಯಿ ಕೊಡ್ಬೇಕು ಏನ್ರಿ. ಅಷ್ಟೆಲ್ಲ ಕೊಟ್ಟನಂದ್ರೆ ಮತ್ತೆ ಏನು ಉಳಿಯಂಗಿಲ್ಲ ರೈತರಿಗೆ. ಹಂಗಾಗಿ ರೀ ಅದಕ್ಕಿಂತವೆಲ್ಲ ಗಿಡಗಳು ಮಾಡ್ಕೊಂತ ಹೋದ್ರೆ ಅನುಕೂಲ ಆಗುತ್ತೆ. ಇದಿಷ್ಟು ಹುಲ್ಲು ಹಚ್ಚಿವ್ರಿ ದನಕ್ಕೆ ಇದಿಷ್ಟು. 1 ಎಕರೆ ಹುಲ್ಲು ಹಚ್ಚಿವ್ರಿ. ಇದನ್ನು ಮೊನ್ನೆ ಇವತ್ತೆಲ್ಲ ಹರಿಸಿ ರೆಡಿ ಮಾಡಿ ಕೆಡಿಸಿ ಇದನ್ನು. ಅಂದ್ರೆ 8 ವರ್ಷ ಆಗಿತ್ತಲ್ಲ ಹಚ್ಚಿ. ಏನ ಹುಲ್ಲು ಹಚ್ಚಿರಿ. ಇದಕ್ಕೆ 8 ವರ್ಷ ಆಗಿತ್ತು ಹುಲ್ಲು. ಹ್ಞೂ, ಹುಲ್ಲು ಯಾವ್ದು ಗೌಡ್ರ ಇದು?